ಮಾಜಿ ಮುಖ್ಯಮಂತ್ರಿಗಳು, ಸದ್ಯಕ್ಕೆ ಕೇಂದ್ರ ಸಚಿವರು. ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಅಂದಾಗ ಕೆಲವರು ನಕ್ಕಿದ್ರು. ಯೋಗ ಬಲಿಷ್ಠ ಇದ್ದಾಗ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದು ಜ್ಯೋತಿಷಿಗಳ ವಾದ. HDK ಜಾತಕದ ಪ್ರಕಾರ 2028ರಲ್ಲಿ ಎಲ್ಲ ಅನುಕೂಲಕರ ಸ್ಥಿತಿ ಇದೆ. ಗುರು ಕನ್ಯಾ ರಾಶಿಯಲ್ಲಿ ಬಂದಾಗ ಅನುಕೂಲಕರ ಗ್ರಹ ಸ್ಥಿತಿ ಇದೆ. ಗುರುಬಲ ಅಂತೀವಲ್ಲ ಅದು. ವೃಷಭ ಲಗ್ನದ ಏಕಾದಶಕ್ಕೆ ಗುರು ದೃಷ್ಟಿ ಇರುತ್ತಂತೆ. ದಿಸ್ ಇಸ್ ಅಕಾರ್ಡಿಂಗ್ ಟು ಅಸ್ಟ್ರಾಲಜರ್. ಚಂದ್ರ ಕರ್ಮಸ್ಥಾನಕ್ಕೆ ಗುರು ದೃಷ್ಟಿ ಇರುತ್ತೆ. ಚಂದ್ರ ರಾಶ್ಯಾಧಿಪತಿ ಬುಧನ ಸ್ಥಿತಿಗೆ ಏಕಾದಶ ಗುರು ಇರುತ್ತೆ. ಹೀಗಾಗಿ ಕುಮಾರಸ್ವಾಮಿ ಮತ್ತೊಮ್ಮೆ ಸಿಎಂ ಆಗೋದು ಶತಸಿದ್ಧ ಅನ್ನೋದು ಜ್ಯೋತಿಷಿಯ ವಾದ. ಹೌದು, ಆರ್ದ್ರ ನಕ್ಷತ್ರ, ಮಿಥುನ್ ರಾಶಿ, HD ಕುಮಾರಸ್ವಾಮಿ ಅವರದ್ದು. ಹೀಗಾಗಿ ಮುಂದಿನ ಹಂತದಲ್ಲಿ ಏನಿರುತ್ತೆ ಅದ್ರ ಬಗ್ಗೆ ಆಸಕ್ತಿ ಇರೋರಿಗೆ, ಆ ಪ್ಲಾನೆಟರಿ ಪೊಸಿಷನ್ಗಳ ಬಗ್ಗೆ ಗಮನ ಇರೋರಿಗೆ ಆ ಒಂದು ಕ್ಯಾಲ್ಕುಲೇಷನ್ನ ನೋಡ್ತಾರೆ. ಯಾವ ಗ್ರಹ ಯಾವ ದೃಷ್ಟಿಯಲ್ಲಿರುತ್ತೆ. ಅಫ್ಕೋರ್ಸ್ ಒಂದು ಟೆಂಡೆನ್ಸಿ, ಒಂದು ಅನುಕೂಲಕರ ವಾತಾವರಣ ಇರುತ್ತೆ, ಅವ್ರಿಗೆ ಪೂರಕವಾಗಿರುತ್ತೆ. ಆದರೆ ಹೂ ಇಸ್ ದ ಡ್ರೈವರ್? ಕ್ಯಾಂಡಿಡೇಟ್ ಈಸ್ ದ ಡ್ರೈವರ್. ನೋಡಿ, ನಾವು ಬಹಳಷ್ಟು ಸಲ ತಪ್ಪಾಗಿ ತಿಳ್ಕೊಳ್ತೀವಿ. ಏನು ಸೋ ಫಾರ್ ಆ್ಯಸ್ ಐ ಹ್ಯಾವ್ ಸ್ಟಡೀಡ್, ಇದರಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ನಿಮಗೆ ಒಂದು ಹೈವೇ ರೋಡ್ ಇರುತ್ತೆ. ಹೈವೇ ರೋಡ್ ಅಂತಿದ್ರೆ ಹಿಂಗೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ಬೋದು ಅಂತ. ಆದರೆ ಡ್ರೈವರ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ಆ ಹೈವೇ ರೋಡಲ್ಲೂ ಕೂಡ ನೀವು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಒಂದು ಕೆಟ್ಟದಾದ ರಸ್ತೆ ಇದೆ ಅಂತ ಅಂದ್ಕೊಳ್ಳೋಣ. ಆ ಕೆಟ್ಟದಾದ ರಸ್ತೆಯಲ್ಲಿ ಒಬ್ಬ ಒಳ್ಳೆ ಡ್ರೈವರ್ ಇದ್ದರೆ, ಸ್ಕಿಲ್ಡ್ ಡ್ರೈವರ್ ಇದ್ದರೆ, ಆ ಕೆಟ್ಟ ದಾರಿಯಲ್ಲೂ ಕೂಡ ಸರಿಯಾದಂಥ ಸಮಯಕ್ಕೆ ತನ್ನ ಡೆಸ್ಟಿನೇಷನ್ ತಲುಪೋ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಬರೀ ಪ್ಲಾನೆಟರಿ ಪೊಸಿಷನ್ಸ್ ಒಂದೇ ಅಲ್ಲ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಕೆಲವೊಬ್ರು ಏನು ಮಾಡ್ತಾರೆ, ಜ್ಯೋತಿಷ್ಯ ಎಲ್ಲ ಸುಳ್ಳು ಅನ್ನೋರು ಇರ್ತಾರೆ, ಜ್ಯೋತಿಷ್ಯ ನಿಜ ಅನ್ನೋರು ಇರ್ತಾರೆ. ಈ ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳಿದರೆ ಈ ಒಂದು ಆಯಾಮದಲ್ಲೂ ಕೂಡ ನಾವು ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಇಚ್ಛಾಶಕ್ತಿಗೆ, ನಮ್ಮ ಫ್ರೀ ವಿಲ್ಗೆ ಒಂದು ಶಕ್ತಿ ಇದ್ದೇ ಇದೆ ಅಲ್ವಾ. ಹಾಗಾಗಿ ಆ ಅರ್ಥದಲ್ಲೂ ಇದನ್ನು ನೋಡುವವರು ಕೂಡ ಇದ್ದಾರೆ ಅಂತ ಹೇಳ್ತಾ ಮುಂದಿನ ಸುದ್ದಿ ನೋಡೋಣ. HDK ಇತರೆ ಆಕಾಂಕ್ಷಿಗಳನ್ನು ಶತ್ರು ಅಂತ ಭಾವಿಸಬೇಕು. ವಾಟ್ ಡಸ್ ಇಟ್ ಮೀನ್? ನೋಡ್ತಾ ಹೋಗೋಣ. HDK ಇತರ ಆಕಾಂಕ್ಷಿಗಳನ್ನು ಶತ್ರು ಎಂದೇ ಭಾವಿಸಬೇಕು. ಆಗ ಷಷ್ಠಾಧಿಪತಿ ಶುಕ್ರನು ಜಾತಕದಲ್ಲಿ ತುಲಾದಲ್ಲಿ ಇರ್ತಾನೆ. ಓಕೆ, ವ್ಯಯದಲ್ಲಿ ಗುರು ಇರ್ತಾನೆ. ಹೀಗಿದ್ದಾಗ ಶತ್ರು ಪರಾಜಯ ನಿಶ್ಚಿತ ಅನ್ನೋದು ಜ್ಯೋತಿಷದ ಲೆಕ್ಕಾಚಾರ. ಆತ್ಮಕಾರಕನಿಗೆ ಅನುಕೂಲ ಸ್ಥಿತಿಯಲ್ಲಿ ಗುರು ಇರ್ತಾರೆ, ಗುರು ಗ್ರಹ ಇರುತ್ತೆ. ಇವಿಷ್ಟು ಮುಖ್ಯಮಂತ್ರಿ ಸ್ಥಾನ ಪಡೆಯುವ ಯೋಗ ಭಾಗ್ಯ ಅನ್ನೋದು ಜ್ಯೋತಿಷಿಗಳ ಲೆಕ್ಕಾಚಾರ. HDK ಜಾತಕದಲ್ಲಿ ಕನ್ಯಾ ರಾಶಿ ಅತಿ ಬಲಿಷ್ಠವಾಗಿದೆಯಂತೆ. HDK ಜಾತಕದಲ್ಲಿ ಆತ್ಮಕಾರಕ ಗುರು ಆಗಿದ್ದಾರೆ. ಓಕೆ, ರುದ್ರದೇವರ ಪ್ರೀತ್ಯರ್ಥ ಅತಿರುದ್ರ ಯಾಗ ಮಾಡಬೇಕು HDK. ಹೌದು, ಅವರ ನಕ್ಷತ್ರದ ಪ್ರಕಾರ ಅಧಿದೇವತೆ ಅಂತ ಬಂದಾಗ ಶಿವ, ರುದ್ರ ಅಂತ ಬರ್ತಾರೆ. ರುದ್ರನ ನಕ್ಷತ್ರದಲ್ಲಿ ಅವರು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದೇ? ಎಸ್, ರುದ್ರದೇವರ ಪ್ರೀತ್ಯರ್ಥ ಅತಿರುದ್ರ ಯಾಗ ಮಾಡಬೇಕು. ಆಗ ಇವರ ಯೋಗ ಹರಣ ಮಾಡುವ ಗ್ರಹಸ್ಥಿತಿ ಬರಲ್ಲ.